ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಇನ್ನು ಮುಂದೆ ಬರೋದು ಆದಷ್ಟು ತುಂಬಾ ರೊಮ್ಯಾಂಟಿಕ್ ಎಪಿಸೋಡ್ಗಳೇ ಬರುತ್ತೆ. ಯಾರು ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಶಿವಾನಿ ಪ್ರತಾಪ್ ವರ್ಮನನ್ನು ನೋಡ್ತಾ ಇದ್ದಂತೆಯೇ ತಲೆ ತಿರುಗಿಸ್ಕೊಂಡು ಈ ತರಲೆಬೇಡೆ ಎದ್ದಿದ್ದಾನ, ಏನು ಮಾಡ್ತಾನೋ ಏನೋ, ಈ ರಾಕ್ಷಸರ ಬಗ್ಗೆ ಅಣ್ಣನಿಗೆ ಹೇಗೆ ಹೇಳೋದು ಅನ್ಕೋತಾ ಇದ್ಲು. ಇವರಿಗೆ ಮನುಷ್ಯರನ್ನ ಕೊಲ್ಲೋದು ಒಂದು ಲೆಕ್ಕಕ್ಕೆ ಇಲ್ಲದಂತೆ ಇದೆ. ನಾ ಹೇಳ್ದೆ ಅನ್ನುವ ಕೋಪದಿಂದ ಅಣ್ಣನನ್ನು ಏನಾದರೂ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಇವರು. ಅಣ್ಣನಿಗೆ ಈಗ ಹೇಳದೇ ಇರೋದೇ ವಾಸಿ ಅಂತ ಅಲ್ಲಿದ್ದ ಎದ್ದು ಹೊರಗೆ ಹೋದ್ಲು. ನಿನ್ನನ್ನು ಚಿಕ್ಕಂದಿಂದ ಬಿಡದೆ ಇರಬೇಕಿತ್ತು, ಹಾಗೆ ಬಿಟ್ಟು ತಪ್ಪು ಮಾಡಿದೆ, ನನ್ನಿಂದ ತಪ್ಪಿಸ್ಕೊಂಡು ಎಷ್ಟು ದಿನ ಅಲಿತೀಯೋ ನೋಡ್ತೀನಿ ಅಂತ ಪ್ರತಾಪ್ ಅವ್ರ ಡೈನಿಂಗ್ ಟೇಬಲ್ ಹತ್ರ ಹೋದ. ಶಿವಾನಿ ಹೊರಗೆ ಹೋಗೋದನ್ನು ನೋಡಿ ಜ್ಯೋತಿ ಕೂಡ ಶಿವಾನಿ ಹಿಂದೆ ಹೊರಗೆ ಹೋಗಿ ರಾತ್ರಿ ಲೇಟಾಗಿ ಬಂದ ಹಾಗಿದೆ. ಹೌದು ಜ್ಯೋತಿ, ಅಣ್ಣ ಹಾಗೂ ಅದಕ್ಕೆ ಈ ದಿನ ಬರ್ತೇವೆ ಅಂದಿದ್ರು. ಆರ್ಯನವರು ಇಷ್ಟಲ್ಲೇ ಬಂದ್ರಂತೆ, ವೈಶಾಲಿ ಹೇಳಿದ್ಲು. ಅಣ್ಣನವರು ಬಂದ್ಬಿಟ್ರಾ? ನಮಗೆ ಈ ದಿನ ಬರ್ತೇವೆ ಅಂತ ಹೇಳಿ ಆಗಲೇ ಬಂದಿದ್ದಾರಾ? ಏನೂ ತಿಳಿಯೋದು ಶಿವಾನಿ. 5 ಗಂಟೆಗೆ ಬಂದರು ಅಂತ ವೈಶಾಲಿ ಹೇಳಿದ್ಲು. ಅಷ್ಟೊಂದು ನಡುರಾತ್ರಿಯಲ್ಲಿ ಹೊರಟು ಬರಬೇಕಾದ ಅಗತ್ಯ ಏನಿರುತ್ತೆ ಅಂತ ಮನೋಜ್ಗೆ ಕಾಲ್ ಮಾಡಿದ್ಲು. ಮನೋಜ್ ರೆಡಿಯಾಗ್ತಾ ಫೋನ್ ಆನ್ ಮಾಡಿ, ಶಿವಾನಿ ನೀನು ಆಗಲೇ ಎದ್ಯಾ? ಎದ್ದೆ, ಆದರೆ ಅಣ್ಣ ಅವರು ನೀವು ಬರಲು ಏನಾದರೂ ಹೇಳಿದ್ರಾ? ನಾನು ಯಾಕೆ ಹೇಳ್ತೀನಿ ಶಿವಾನಿ, ಏನಾಯಿತು ಅಂತ ಕೇಳ್ದ ಮನೋಜ್. ಆರ್ಯನವರು ಬಂದ್ರಾ? ಹೌದು, ಬೆಳಗಿನ ಜಾವ ಬಂದ್ರಂತೆ. ಹೌದಾ, ಅದೇನು ನಮ್ಮ ಜೊತೆನೇ ಬಂದಿದ್ರೆ ಸರಿಯಾಗ್ತಿತ್ತು ಅಲ್ವಾ? ಯಾಕೆ ಆಗ ಬಂದರು? ಅದೇ ಅರ್ಥ ಆಗ್ತಿಲ್ಲ ಮನೋಜ್ ಅವರೇ. ಇಬ್ಬರು ಏನೂ ಜಗಳ ಆಡಿಲ್ಲ ತಾನೇ? ಜಾಹ್ನವಿ ಜಗಳ ಆಡೋದೇ ಇಲ್ಲ ಅಂದರೆ ನಮ್ಮ ಅಣ್ಣ ಜಗಳ ಆಡ್ತಾನಾ ಅಂತ ಕೇಳಿದ್ಲು ಮನೋಜ್ನ ಜಾಹ್ನವಿ. ಅಯ್ಯೋ, ನಾನು ಹಾಗೆ ಅನ್ನಲಿಲ್ಲ ಶಿವಾನಿ, ಇರ್ತೇನೆ ಅಂದವರು ಯಾಕೆ ಬಂದರು ಅಂತ ಅಷ್ಟೇ ಕೇಳಿದೆ ಅಂದ. ನೀನು ಹೋಗಿ ಜಾಹ್ನವಿ ಎದ್ದಿದ್ದಾಳು ಇಲ್ವೋ ಅಂತ ನೋಡಿ ಕೇಳಬಹುದಲ್ವಾ ಅಂದ ಮನೋಜ್. ಹೌದಲ್ವಾ, ನೀವು ಲೈನ್ನಲ್ಲೇ ಇರಿ, ನಾನು ಅದಕ್ಕೆ ರೂಮ್ಗೆ ಹೋಗ್ತೀನಿ ಅಂತ ಶಿವಾನಿ ಜ್ಯೋತಿಗೆ ಹೇಳಿ ಮೇಲೆ ಹೋಗಿ ಜಾಹ್ನವಿ ರೂಮ್ನಲ್ಲಿ ನೋಡಿದ್ಲು. ಜಾಹ್ನವಿ ಅವಳ ರೂಮ್ನಲ್ಲಿ ಕಾಣಿಸ್ಲಿಲ್ಲ. ರೂಮ್ನೆಲ್ಲ ಹುಡುಕಿ ಮನೋಜ್ ಅವರೇ ನಮ್ಮ ಅತ್ತಿಗೆ ರೂಮ್ನಲ್ಲಿ ಇಲ್ಲ ಅಂದ್ಲು. ರೂಮ್ನಲ್ಲಿ ಇಲ್ಲ ಅಂದರೆ ಕೆಳಗಡೆ ಎಲ್ಲಾದರೂ ಇದ್ದಾಳೇನು ನೋಡಿ ಶಿವಾನಿ ಅಂದ. ಸರಿ, ಅದಕ್ಕೆ ಕೆಳಗಡೆ ಎಲ್ಲೂ ಇಲ್ಲ ಅಂದ್ಲು. ಮನೆಯೆಲ್ಲ ಇಲ್ಲದೆ ಇಷ್ಟೊಂದು ಮುಂಜಾನೆಯಲ್ಲಿ ಎಲ್ಲಿಗೆ ಹೋದ್ಲು ಅಂತ ಕೇಳ್ದ. ನಾನು ಅಣ್ಣನ ರೂಮ್ನಲ್ಲಿ ಒಂದ್ಸರಿ ನೋಡ್ತೀನಿ ರೀ, ಅಲ್ಲಿ ನೋಡಿಲ್ಲ ಅಂತ ಹೇಳಿ ಶಿವಾನಿ ನೋಡಿದರೆ ತಿಳಿಯುತ್ತೆ ಅಲ್ವಾ ಅಂತ ಆರ್ಯನ್ ರೂಮ್ ಹತ್ರ ಬಂದು ಮೆಲ್ಲಗೆ ಬಾಗಿಲು ತೆಗೆದು ಬೆಡ್ ಮೇಲೆ ಜಾಹ್ನವಿ ಆರ್ಯನ್ ಇಬ್ಬರು ಮಲಗಿರೋದನ್ನು ನೋಡಿ ತಕ್ಷಣ ಬಾಗಿಲು ಮುಚ್ಚಿ ಸಂತೋಷದಿಂದ ಜಾಹ್ನವಿ ರೂಮ್ಗೆ ಹೋಗಿ ಮನೋಜ್ ಅವರೇ ಅಂತ ಆನಂದಿಂದ ಕರೆದ್ಲು. ಏನಾಯ್ತು ಶಿವಾನಿ, ಹಾಗೆ ಕರೆದೆ? ಅದಕ್ಕೆ ಅಣ್ಣನ ರೂಮ್ನಲ್ಲೇ ಇದ್ದಾಳೆ, ಇಬ್ಬರೂ ಮಲಗಿದ್ದಾರೆ ಅಂತ ಸಂತೋಷದಿಂದ ಹೇಳಿದ್ಲು. ಜಾಹ್ನವಿ ಆರ್ಯನ್ ರೂಮ್ನಲ್ಲಿದ್ದಾಳ ಅಂತ ಮನೋಜ್ ಕೂಡ ಆನಂದದಿಂದ ಕೇಳ್ದ. ಹೌದು, ನನಗೆ ಈ ದಿನ ಬಹಳ ಸಂತೋಷ ಆಗ್ತಿದೆ. ಸರಿ ಇಡ್ತೀನಿ ಮನೋಜ್ ಅವರೇ ಅಂತ ಫೋನಿಟ್ಟು ಈ ಆನಂದವನ್ನು ಯಾರೊಂದಿಗಾದರೂ ಹಂಚ್ಕೋಬೇಕು ಅಂತ ಯೋಚಿಸ್ತಾ ಇರುವಾಗ ಮನೋಜ್ನಿಂದ ಕಾಲ್ ಬಂತು. ಅಂದರೆ ಇವನ ಪ್ರೀತಿ ಮಾಡ್ತಿರೋ ಜಾನು. ಫೋನಲ್ಲಿ ಮಾಲ್ ಅಂತ ನೋಡಿ ನಾನು ಹಾಗೆ ನಿಂದೆ ಅಲ್ವಾ, ಹೀಗೆ ಫೋನ್ ಮಾಡಿದ್ನಲ್ಲ ಅಂತ ಫೋನ್ ಆನ್ ಮಾಡಿದ್ಲು. ಹಲೋ ಜಾನು ಅಂದ ಮನೋಜ್ ಆನಂದದಿಂದ ಕರೆದ. ಏನು ನಿಮ್ಮ ಧ್ವನಿಯಲ್ಲಿ ಬಹಳ ಸಂತೋಷ ಇರೋದು ತಿಳಿಯುತ್ತಿದೆ? ಹೌದು ಜಾನು, ಬಹಳ ಸಂತೋಷ ವಿಷಯ ತಿಳಿತು. ತಕ್ಷಣ ನೀನು ನೆನಪಿಗೆ ಬಂದೆ, ಅದಕ್ಕೆ ಕಾಲ್ ಮಾಡಿದೆ ಅಂದ. ಹೌದಾ, ನಾನು ಕೂಡ ನಿಮಗೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ, ನೀವೇ ಮಾಡಿದ್ರಿ. ನನಗೆ ನೀನು ಕಾಲ್ ಮಾಡಬೇಕು ಅಂದ್ಕೊಂಡಿದ್ಯಾ? ನನ್ನ ಜಾನುಗೆ ಈ ದಿನ ಮುಂಜಾನೆಯೇ ನೆನಪಾದ್ನಾ? ನೀವು ಈ ದಿನ ಎಷ್ಟು ಆನಂದವಾಗಿದ್ದೀರೋ ನಾನು ಕೂಡ ಅಷ್ಟೇ ಆನಂದವಾಗಿದ್ದೀನಿ. ನನ್ನ ಆನಂದವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಹಾಗಿದ್ರೆ ಈ ದಿನ ಇಬ್ಬರು ಆನಂದವಾಗಿ ಇದ್ದೀವಿ. ನಾವು ಇದುವರೆಗೆ ಒಬ್ಬರನ್ನೊಬ್ಬರು ನೋಡೇ ಇಲ್ವಲ್ಲ, ಈ ಶುಭ ಸಂದರ್ಭದಲ್ಲಿ ನಾವು ಎಲ್ಲಾದರೂ ಸಿಗೋಣವಾ ಜಾನು ಅಂತ ಕೇಳ್ದ ಮನೋಜ್. ನನಗೂ ನಿಮ್ಮನ್ನು ಸಿಗಬೇಕು ಅಂತ ಇದೆ, ಆದರೆ ಈ ದಿನ ಕುದುರುತ್ತೋ ಇಲ್ವೋ ನೋಡಬೇಕು ಅಂದ್ಲು. ನಿನಗೆ ಅನುಕೂಲ ಆದರೆ ಫೋನ್ ಮಾಡು ಜಾನು, ನಿನ್ನ ಫೋನ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂದ ಮನೋಜ್. ಖಂಡಿತವಾಗಿಯೂ ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ತಿಳಿದಿರೋರ ಜೊತೆಗೆ ಮಾತಿನಂತೆ ಅನ್ನಿಸ್ತಿದೆ ಅಂತ ನಕ್ಲು. ನನಗೆ ಅಂದುಕೊಂಡೆ ನಿನಗೂ ಹಾಗೆ ಅನ್ನಿಸ್ತಿದೆಯಾ ಅಂದ ಮನೋಜ್. ಅಂದರೆ ನಿಮಗೂ ಹಾಗೇನೆ ಅನ್ನಿಸ್ತಿದೆಯಾ ಅಂತ ಕೇಳಿದ್ಲು. ಮನುಷ್ಯರನ್ನು ಹೋಲುವ ಮನುಷ್ಯರಿರುವಂತೆ ಮಾತುಗಳನ್ನು ಕೂಡ ಹೋಲುವ ಮನುಷ್ಯರಿರ್ತಾರೆ ಅನಿಸುತ್ತೆ ಜಾನು ಅಂತ ನಕ್ಕ.
ಸರಿ ಆಫೀಸ್ ಟೈಮ್ ಆಗ್ತಿದೆ ಇಡ್ತೀನಿ ಅಂತ ಇಟ್ಟ ಮನೋಜ್. ಶಿವಾನಿ ಫೋನ್ ಇಟ್ಟು ಅವರು ಮಾತನಾಡ್ತಾ ಇದ್ರೆ ನನಗೆ ಯಾಕೆ ಮನೋಜ್ ಅವರ ಧ್ವನಿಯಂತೆ ಅನ್ನಿಸ್ತಿದೆ ಅಂತ ಯೋಚಿಸ್ತಾ ಕೆಳಗಡೆ ಬಂದ್ಲು. ಇವರಿಬ್ಬರು ಒಂದೇ ಫೋನ್ಲಿ ಮಾತಾಡ್ತಾರೆ, ಏನಪ್ಪ ಗೊತ್ತಾಗಲ್ವಾ ಅನ್ಕೋಬೇಡಿ. ಇವರು ಒಬ್ರಿಗೊಬ್ರು ಮಾತಾಡೋಕ್ಕೆ ಬೇರೆ ಸಿಮ್ಗಳನ್ನೇ ಯೂಸ್ ಮಾಡ್ತಿದ್ರು, ಹಾಗಾಗಿ ಇಬ್ಬರಿಗೂ ಗೊತ್ತಾಗಿಲ್ಲ. ಪ್ರತಾಪ್ ವರ್ಮ ಡೈನಿಂಗ್ ಟೇಬಲ್ ಹತ್ರ ತಿಂಡಿ ತಿಂತಾ ಇದ್ದ. ಶರ್ಮಿಳಾ ಕೆಳಗಡೆ ಬರೋದನ್ನು ನೋಡಿ, ಶಿವಾನಿ ನಿಮ್ಮ ಅಣ್ಣ ಎಲ್ಲೋ ಕಾಣಿಸ್ತಿಲ್ವಲ್ಲ, ನಮ್ಮ ಅಣ್ಣನ ಜೊತೆ ನಿಮಗೇನು ಕೆಲಸ ಅಂದ್ಲು. ನಿಮ್ಮ ಅಣ್ಣನ ಜೊತೆ ನನಗೇನು ಕೆಲಸ ಇದೆ ಬಿಡು, ಕೇಳಿದೆ ಅಂದ. ನಿಮ್ಮ ಅತ್ತಿಗೆ ಈ ಹೊತ್ತಿಗೆ ಹೇಳ್ತಾ ಇದ್ಲು, ಈ ದಿನ ಇಬ್ಬರೂ ಕಾಣಿಸ್ತಿಲ್ಲ, ಅವರಿಂದ ನಿಮ್ಗೆ ಯಾಕೆ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಸಿಟ್ಟಿನಿಂದ ಹೇಳಿ ಹೊರಗೆ ಹೋದ್ಲು. ನೋಡಿದೆಯಾ ಪ್ರತಾಪ್ ವರ್ಮ ಎಷ್ಟು ಪೊಗುರಿನಿಂದ ಉತ್ತರ ಹೇಳಿದ್ಲು. ನೀನು ಇಷ್ಟಲ್ಲೇ ಏನೋ ಅಂದ್ಯಲ್ಲ, ಅವಳ ತಂಟೆಗೆ ಹೋದರೆ ಸುಮ್ಮನಿರೋದಿಲ್ಲ ಅಂತ, ಮತ್ತು ಯಾಕೆ ಅವಳ ಬಗ್ಗೆ ನಂಗೆ ಹೇಳ್ತೀಯಾ ಅಂತ ತಿಂತಾ ಅಂದ. ಏನೋ ಬುದ್ಧಿಗೇಡ್ತನದಿಂದ ಅಂದೆ ಬಿಡು, ನೀವು ತಿನ್ನಿ ಅಂದ್ಲು ಶರ್ಮಿಳಾ. ಇತ್ತ ಬಾಲನ್ ವೈಶಾಲಿ ಇಬ್ಬರು ಡೈನಿಂಗ್ ಟೇಬಲ್ ಹತ್ರ ಬಂದರು. ಬಾಲನನ್ನು ನೋಡ್ತಾ ಇದ್ದಂತೆ ಪ್ರತಾಪ್ ವರ್ಮ ಕೋಪದಿಂದ ಮುಖ ಇಟ್ಕೊಂಡು, ಏನು ಪ್ರತಾಪ್ ವರ್ಮ ಆಫೀಸ್ಗೆ ಹೋಗ್ತಿದ್ದ ಹಾಗಿದೆ, ನೋಡಿದರೆ ತಿಳಿತಿದೆ ಅಲ್ವಾ, ಇನ್ನು ಯಾಕೆ ಕೇಳೋದು ಅಂದ ಪ್ರತಾಪ್. ಏನೋ ಕೇಳ್ದೆ ಅಲ್ವಾ, ಉತ್ತರ ಹೇಳಬಹುದಲ್ವಾ ಅಂದ ಬಾಲನ್. ನನ್ನ ಬಗ್ಗೆ ತಿಳಿದು ಯಾಕೆ ನನ್ನ ಕೆಣಕ್ತೀಯ ಅಂತ ಹೇಳ್ದ ಪ್ರತಾಪ್. ನಿನ್ನ ಬಗ್ಗೆ ಗೊತ್ತು, ನೀನು ಎಂಥವನು ಅಂತ ಗೊತ್ತು ಪ್ರತಾಪ್ ವರ್ಮ, ತಿಳಿದ್ರೆ ಏನಾಯ್ತು ಬಿಡು, ತಿಂದು ಹೋಗು ಅಂತ ವೈಶಾಲಿಗೆ ಕುಳಿತುಕೋ ಅಂದ. ಪ್ರತಾಪ್ ಕೈ ತೊಳ್ಕೊಂಡು ಎದ್ದು ಹೊರಟು ಹೋದ. ಶರ್ಮಿಳಾ ಕೂಡ ಪ್ರತಾಪ್ನ ಹಿಂದೆನೇ ಹೋಗಿ, ವೈಶಾಲಿ ಇದ್ದಾಳಲ್ಲ, ನೀನು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಬಹುದಲ್ಲ ಅಂದ್ಲು. ಅದನ್ನು ಹೇಳಲು ಬಂದ್ಯಾ, ಹೋಗಿ ನಿನ್ನ ಫ್ರೆಂಡ್ಗೆ ಏನು ಬೇಕೋ ನೋಡು ಅಂತ ಗೇಲಿ ಮಾಡ್ತಾ ಹೊರಟು ಹೋದ ಪ್ರತಾಪ್. ಬಾಲನ್ನವ್ರೆ, ಅಂಕಲ್ ಯಾಕೆ ನಿಮ್ಮ ಜೊತೆ ಅಷ್ಟೊಂದು ಕೋಪದಿಂದ ಮಾತನಾಡ್ತಿದ್ದಾರೆ ಅಂದ್ಲು ವೈಶು. ಅದೇನೂ ಇಲ್ಲ ಬಿಡು ಪ್ರತಾಪ್, ಚಿಕ್ಕಂದಿನಿಂದ ಸ್ವಲ್ಪ ಕೋಪ ಹೆಚ್ಚು, ಇರಲಿ ನೀನು ತಿನ್ನು ಅಂದ. ವೈಶಾಲಿ ತಿಂದು ರೂಮ್ಗೆ ಹೋದ್ಲು. ಬಾಲನ್ ಕೂಡ ಹೋಗ್ತಾ ಇದ್ರೆ ಶರ್ಮಿಳಾ ಬಾಲನ್ ಹಿಂದೆ ರೂಮ್ ಹತ್ರ ಹೋಗಿ, ನೀನೇನು ಯಾವಾಗಲೂ ಆ ವೈಶಾಲಿ ಜೊತೆ ತಿರುಗ್ತಿದೀಯಾ, ನಿಮ್ಮಿಬ್ಬರ ನಡುವೆ ಏನು ಮಾತುಕತೆ, ನಾನು ವೈಶಾಲ್ ಜೊತೆ ಮಾತನಾಡಿದರೆ ಏನಾಯ್ತು ಶರ್ಮಿಳಾ, ನಾನು ಮಾತನಾಡೋದು ತಪ್ಪು ಅಂತೀಯಲ್ಲ. ಬಾಲನ್ ಯಾವ ವಿಷಯದ ಬಗ್ಗೆ ಎಂದು ಕೇಳ್ತಿದ್ದೀನಿ, ನಿನಗೆ ಸಂಬಂಧಿಸಿದ್ದಲ್ಲ ಬಿಡು ಅಂತ ಹೇಳ್ದೆ ಅಲ್ವಾ ಶರ್ಮಿಳಾ, ನೀನೇನು ಕಂಗಾಲಾಗಬೇಡ ಅಂತ ಹೇಳಿ, ನಾನ್ಯಾಕೆ ಕಂಗಾಲಾಗ್ತೀನಿ ಅಂತ ತನ್ನ ಮನಸ್ಸಿನಲ್ಲಿ ಆತಂಕ ಹೊರಗೆ ಕಾಣಿಸ್ದಂತೆ ನೋಡಿಕೊಂಡ್ಲು ಶರ್ಮಿಳಾ. ಸರಿ, ನನಗೆ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೊರಟ ಬಾಲನ್. ಈ ಮನೆಯಲ್ಲಿ ಏನು ನಡೀತಿದೆಯೋ ಏನೂ ಅರ್ಥವಾಗಿ ಸಾಯ್ತಾ ಇಲ್ಲ, ಮನೆಗೆ ಮಾತ್ರ ಮಹಾರಾಣಿ, ಆದರೆ ಯಾರು ಏನು ಮಾಡ್ತಿದ್ದಾರೋ ಏನೂ ತಿಳಿತಾ ಇಲ್ಲ ಅಂತ ಅಂದ್ಕೊಳ್ತಾ ರೂಮ್ಗೆ ಹೋದ್ಲು ಶರ್ಮಿಳಾ. ಆರ್ಯನ್ಗೆ ಎಚ್ಚರಾಗಿ ನೋಡುವಷ್ಟರಲ್ಲಿ ಜಾಹ್ನವಿ ಅವನ ಅಪ್ಪಿಗೆಯಲ್ಲಿ ಇದ್ಲು. ಆರ್ಯನ್ ಜಾಹ್ನವಿ ಸುತ್ತ ಕೈ ಹಾಕಿ ಹಿಡ್ಕೊಂಡಿದ್ದ. ಜಾಹ್ನವಿ ಮುಖವೆಲ್ಲ ಕೆಂಪಗಾಗಿ, ಮೈ ಮೇಲೆ ಅಲ್ಲಲ್ಲಿ ಕೆಂಪು ಕಲೆಗಳು ಅಂದರೆ ಕಂದಿ ಹೋದಂತೆ ಕಾಣಿಸ್ತಾ ಇದ್ವು. ರಾತ್ರಿ ಜಾಹ್ನವಿಗೆ ಬಹಳ ತೊಂದರೆ ಕೊಟ್ಟೆ ಅನ್ನಿಸ್ತಿದೆ. ರಾತ್ರಿ ಆ ಸಮಯದಲ್ಲಿ ಏನೂ ತಿಳಿಲಿಲ್ಲ. ಜಾಹ್ನವಿ ಆದರೂ ಹೇಳಬೇಕಿತ್ತು ಅಲ್ವಾ ಅಂದ್ಕೊಂಡು ಜಾಹ್ನವಿ ತಲೆ ಕೆಳಗಿದ್ದ ತನ್ನ ಕೈಯನ್ನು ತೆಗೆದು ಜಾಹ್ನವಿಗೆ ಬೆಡ್ಶೀಟ್ ಹೊದಿಸಿ ಮೆಲ್ಲಗೆ ಎದ್ದು ಬಟ್ಟೆ ಹಾಕ್ಕೊಂಡು ವಾಶ್ರೂಮ್ಗೆ ಬಂದ. ಜಾಹ್ನವಿ ಪಕ್ಕದಲ್ಲಿ ಕುಳಿತು ತಲೆ ಮೇಲೆ ಕೈ ಇಟ್ಟು ಸವರ್ತಾ ಇದ್ರೆ ಜಾಹ್ನವಿಗೆ ಎಚ್ಚರವಾಗಿ ಕಣ್ತೆರೆದ್ಲು. ಜಾಹ್ನವಿ, ನೀನು ಮಲ್ಗು, ನಾನು ರೆಡಿಯಾಗಿ ಆಫೀಸ್ಗೆ ಹೋಗಿ ಬರ್ತೀನಿ ಅಂದ. ನನಗೆ ನಿದ್ದೆ ಬರ್ತಿಲ್ಲ ಆರ್ಯನವ್ರೆ ಅಂತ ಜಾಹ್ನವಿ ಬೆಡ್ ಮೇಲಿಂದ ಮೇಲೆ ಹೇಳ್ತಾ ಇದ್ರೆ ಮೈಯೆಲ್ಲ ನೋವೆನಿಸಿ ಹೇಳಲೇ ಆಗಲಿಲ್ಲ. ಅಷ್ಟೇ ಅಲ್ಲದೆ ಮೈ ಕೂಡ ಸ್ವಲ್ಪ ಬಿಸಿಯಾಗಿ ಅನ್ನಿಸ್ತು. ಹೇಳ್ದೆ ಹಾಗೆ ಮಲಗಿದ್ಲು. ಆರ್ಯನ್ ನೋಡಿ, ಏನಾಯಿತು ಜಾನು ಅಂತ ಹತ್ತಿರ ಬಂದು, ಏನೂ ಇಲ್ಲ ಆರ್ಯನವ್ರೆ, ಸ್ವಲ್ಪ ಮೈಯೆಲ್ಲ ನೋವಾಗ್ತಿದೆ ಅಂದ್ಲು. ಹೌದಾ ಅಂತ ಹಣೆ ಮೇಲೆ ಕೈ ಇಟ್ಟು ನೋಡ್ದ ಆರ್ಯ. ಜಾಹ್ನವಿ, ನಿನ್ನ ಮೈ ಸುಡ್ತಾ ಇದೆ, ಫೀವರ್ ಬಂದಿದೆ ಅನ್ನಿಸ್ತಿದೆ, ರಾತ್ರಿ ಮಳೆಯಲ್ಲಿ ನೆಂದೆ ಅಲ್ವಾ, ಅದಕ್ಕೆ ಮೈ ಬಿಸಿಯಾಗಿದೆ. ಅಷ್ಟೇ ಅಲ್ಲ ಜಾಹ್ನವಿ, ರಾತ್ರಿ ನಾವು ಕಾರ್ನಲ್ಲಿ ಹಾಗೆ ಮಾಡದೇ ಇರಬೇಕಿತ್ತು ಅಂದ ಆರ್ಯ. ಅದರಲ್ಲಿ ಏನಿದೆ, ಅದರಿಂದ ಏನೂ ಆಗೋದಿಲ್ಲ ಬಿಡಿ, ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ ಫೀವರ್ ಅಂದ್ಲು. ಸರಿ, ಮೊದಲು ಫ್ರೆಶ್ ಆಗು ಅಂದ. ಜಾಹ್ನವಿ ಮೆಲ್ಲಗೆ ಎದ್ದು ಕುಳಿತುಕೊಂಡ್ಳು. ಆರ್ಯನ್ ಹಿಡ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡು ಹೋದ. ಜಾಹ್ನವಿ, ನಾನು ಇಲ್ಲೇ ಇರ್ತೀನಿ, ನೀನು ಫ್ರೆಶ್ ಆಗ್ಬಾ ಅಂತ ಹೊರಗೆ ನಿಂತ. ಜಾಹ್ನವಿ ಸ್ನಾನ ಮಾಡಿ ಟವಲ್ ಉಟ್ಕೊಂಡು, ಆರ್ಯನವ್ರೆ ಬಟ್ಟೆ ಅಂತ ಕೇಳಿದ್ಲು.
ಜಾಹ್ನವಿ ಹೊರಗೆ ಬಂದು ಹಾಕೋ ಅಂತ ಬಾಗಿಲು ತೆಗೆದ ಆರ್ಯ. ಜಾಹ್ನವಿ ಹೊರಗೆ ಬಂದಳು. ತನ್ನ ಕೈಯಲ್ಲಿದ್ದ ಡ್ರೆಸ್ ಕೊಟ್ಟ ಆರ್ಯ. ಜಾಹ್ನವಿ ಕಾಲುಗಳು ಕೆಂಪಗೆ ಕಂದಿಕೊಂಡಿರೋದನ್ನು ನೋಡಿ ರಾತ್ರಿ ಕಾರ್ನಲ್ಲಿ ಏನೋ ಕಾಲುಗಳಿಗೆ ಗಟ್ಟಿಯಾಗಿ ಒತ್ತಿ ಹೀಗೆ ಕೆಂಪಗಾಗಿದೆ ಅಂತ ಅರ್ಥವಾಗಿ ಜಾಹ್ನವಿ ಹತ್ರ ಬಂದು ಅಷ್ಟೊಂದು ನೋವನ್ನು ನನಗಾಗಿ ಸಹಿಸ್ಕೊಂಡ್ಯಾ ಬಂಗಾರ ಅಂತ ಕೇಳಿ. ನನಗೆ ನೋವಾಗ್ತಿದೆ ಅಂತ ಹೇಳಿ ನಿಮ್ಮ ಸಂತೋಷವನ್ನು ಹಾಳು ಮಾಡಲು ನನಗೆ ಇಷ್ಟ ಇರಲಿಲ್ಲ ಆರ್ಯನವರೇ, ಅದಕ್ಕೆ ಹೇಳಲಿಲ್ಲ ಜಾಹ್ನವಿ ಅಂತ ತನ್ನ ಎದೆಗೆ ಅಪ್ಕೊಂಡ. ಈಗೇನಾಯಿತು ಆರ್ಯನವರೇ, ಇವು 2 ದಿನಗಳಲ್ಲಿ ಕಡಿಮೆ ಆಗುತ್ತೆ ಅಲ್ವಾ, ಯಾಕೆ ಸಂಕಟ ಪಡ್ತೀರಾ? ನಿಮಗೆ ಸಂತೋಷ ಕೊಟ್ಟೆ ಅನ್ನುವ ಆನಂದದಲ್ಲಿ ನನಗೆ ಯಾವ ನೋವು ಕೂಡ ತಿಳಿತಾ ಇಲ್ಲ. ನೀವು ಇದ್ರ ಬಗ್ಗೆ ಏನೂ ಯೋಚಿಸ್ಬೇಡಿ. ನಿಮಗೆ ಆಫೀಸ್ಗೆ ಟೈಮ್ ಆಗ್ತಿದೆ ಅಲ್ವಾ, ಹೋಗಿ ರೆಡಿಯಾಗಿ ಅಂದ್ಲು. ನಿಮಗೆ ಹೀಗಿದ್ರೆ ನಾನು ಹೇಗೆ ಆಫೀಸ್ಗೆ ಹೋಗಲಿ ಜಾಹ್ನವಿ? ಈ ದಿನ ನಿಮ್ಮ ಅಣ್ಣ ಎಲ್ಲವನ್ನ ನೋಡ್ಕೋತಾನೆ ಬಿಡು. ಅವನನ್ನೇ ಆಫೀಸ್ ನೋಡ್ಕೊಳ್ಳಲು ಹೇಳ್ತೀನಿ ಬಿಡು, ನೀನು ಮಲ್ಗು ಬಾ ಅಂತ ಜಾಹ್ನವಿಯನ್ನು ಮಲಗಿಸಿ ನಾನು ಕೆಳಗಡೆ ಹೋಗಿ ರಂಗಮ್ಮನಿಗೆ ಇಲ್ಲಿಗೆ ತಿಂಡಿ ತೊಗೊಂಡು ಬರಲು ಹೇಳ್ಬರ್ತೀನಿ ಜಾಹ್ನವಿ ಅಂತ ಹೇಳಿ ಆರ್ಯನ್ ಕೆಳಗಡೆ ಬಂದ. ಶರ್ಮಿಳಾ ಆರ್ಯನ್ಗೆ ಕೆಳಗಡೆ ಬರೋದನ್ನು ನೋಡಿ ರಾತ್ರಿ ಶಿವಾನಿಯವ್ರ ಜೊತೆ ಬರಲಿಲ್ಲ, ಯಾವಾಗ ಬಂದೆ ಆರ್ಯನ್ ಅಂತ ಕೇಳಿದ್ಲು. ಈಗ ಸ್ವಲ್ಪ ಹೊತ್ತಲ್ಲೇ ಬಂದರು ಚಿಕ್ಕಮ್ಮ, ರಾತ್ರಿ ಮಳೆ ಬಂದಿದ್ದರಿಂದ ಮಧ್ಯದಲ್ಲಿ ನಿಂತು ಬರೋ ಅಷ್ಟರಲ್ಲಿ ತಡ ಆಯಿತು ಅಂತ ಹೇಳಿ ಮಳೆ ಬರ್ತಿದ್ರೆ ಯಾಕೆ ಬಂದ್ರಿ, ಮುಂಜಾನೆ ಹೊರಟು ಬರಬೇಕಿತ್ತು ಅಲ್ವಾ ಅಂದ್ಲು. ನಾವು ಹೊರಟಾಗ ಅಲ್ಲಿ ಮಳೆ ಏನು ಬರ್ತಾ ಇರಲಿಲ್ಲ ಚಿಕ್ಕಮ್ಮ ಅಂಥೇಳಿ ರಂಗಮ್ಮ ನಮಗೆ ತಿಂಡಿ ಮೇಲೆ ತೊಗೊಂಡು ಬಾ ಅಂತ ಹೇಳ್ದ. ಅಣ್ಣ ಯಾವಾಗ ಬಂದ್ರಿ ಅಂತ ಶಿವಾನಿ ಕೂಡ ಬಂದು ಕೇಳಿದ್ಲು. ಬೆಳಗಿನ ಜಾವ ಬಂದ್ವು ಶಿವಾನಿ, ನಿಮ್ಮ ಅತ್ತಿಗೆಗೆ ಸ್ವಲ್ಪ ಫೀವರ್ ಬಂದಿದೆ ಅಂತ ಹೇಳ್ದ. ಏನು ಅತ್ತಿಗೆಗೆ ಫೀವರ್ ಮತ್ತೆ ಬಂತಾ? ನೀವು ನೈಟ್ ಇರ್ತೇವೆ ಅಂದ್ರಿ ಅಲ್ವಾ ಅಣ್ಣ, ಮತ್ತು ಯಾಕೆ ಬಂದ್ರಿ ಅಂದ್ಲು. ನೀವು ಹೊರಟ ಮೇಲಿಂದ ನಿಮ್ಮ ಅತ್ತಿಗೆಗೆ ಅಲ್ಲಿ ಇರಲು ಮನಸ್ಸಾಗಲಿಲ್ವಂತೆ, ಹೊರಡೋಣ ಅಂದಿದ್ದಕ್ಕೆ ಬಂದ್ವು ಶಿವಾನಿ. ಲೈಟಾಗಿಯೇ ಇದೆ ಫೀವರ್. ಡಾಕ್ಟರ್ ಅತ್ತಿಗೆಗೆ ಚೆನ್ನಾಗಿ ರೆಸ್ಟ್ ತಗೋ ಅಂದಿದ್ರು, ಆದರೆ ಅತ್ತಿಗೆ ಎಲ್ಲಿ ರೆಸ್ಟ್ ತಗೋತಾಳೆ ಅಂದ್ಲು ಶಿವಾನಿ. ಹೌದು, ನಿಮ್ಮ ಅತ್ತಿಗೆಗೆ ರೆಸ್ಟ್ ಇಲ್ಲ ಅಂದ. ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗಿದ್ದು ರೆಸ್ಟ್ ತಗೊಳ್ಳೋಕೆ ಅಲ್ವಾ, ಮತ್ತು ರೆಸ್ಟ್ ತಗೊಳ್ಳದೆ ಏನು ಮಾಡಿದ್ಲು ನಿಮ್ಮ ಅತ್ತಿಗೆ ಅಂದ್ಲು ಶರ್ಮಿಳಾ. ಎಲ್ಲರೂ ಇರೋದ್ರಿಂದ ಎಲ್ಲರ ಜೊತೆ ತಾನು ಇರ್ತಾ ಇದ್ಲು ಚಿಕ್ಕಮ್ಮ, ಮತ್ತೆ ಗೆಸ್ಟ್ ಹೌಸ್ಗೆ ಯಾಕೆ ಹೋದ್ರಿ? ಹಾಸ್ಪಿಟಲ್ನಿಂದ ಇಲ್ಲಿಗೆ ಬಂದಿದ್ರೆ ಎಲ್ಲ ಸರಿಯಾಗ್ತಿತ್ತಲ್ವಾ, ಅಲ್ಲಿಗೆ ಹೋದರೂ ಏನು ಲಾಭ ಇಲ್ಲ ಅಂದ್ಲು. ಜಾಹ್ನವಿಗೆ ಚೆನ್ನಾಗೇ ಇದೆ ಚಿಕ್ಕಮ್ಮ, ಏನೋ ಸ್ವಲ್ಪ ಮೈ ಬಿಸಿಯಾಗಿದೆ, ಅವಳು ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಎಲ್ಲ ಕಡಿಮೆ ಆಗುತ್ತೆ ಬಿಡಿ ಅಂತ ರಂಗಮ್ಮ ಬೇಗ ತಗೊಂಡು ಬಾ ಅಂತ ಹೇಳಿ ಆರ್ಯ ಮೇಲೆ ಹೋಗ್ತಾ ಇದ್ರೆ, ಅಣ್ಣ ನಾನು ಕೂಡ ಬರ್ತೀನಿ ಅಂತ ಆರ್ಯನ ಹಿಂದೆ ಹೊರಟಳು ಶಿವಾನಿ. ಅಲ್ಲಿವರೆಗೆ ಒಂದು ಬದಿಯಲ್ಲಿ ನಿಂತು ಕೇಳಿಸ್ಕೊಳ್ತಾ ಇದ್ದ ವೈಶಾಲಿ ಶರ್ಮಿಳಾ ಹತ್ರ ಬಂದು ಜಾಹ್ನವಿಗೆ ಯಾಕೆ ಜ್ವರ ಬಂತು ಅಂತ ನಿಮಗೆ ತಿಳಿತಾ ಆಂಟಿ ಅಂದ್ಲು. ಅದರಲ್ಲಿ ತಿಳಿಯೋದಕ್ಕೆ ಏನಿದೆ ವೈಶಾಲಿ, ಹಾಸ್ಪಿಟಲಿಂದ ಬಂದವಳು ರೆಸ್ಟ್ ತಗೊಳ್ದೆ ಎಲ್ಲರ ಜೊತೆ ತಿರುಗಿ ಈಗ ಮತ್ತೆ ಜ್ವರ ತರಿಸ್ಕೊಂಡಿದ್ದಾಳೆ, ಅದಕ್ಕಲ್ಲ ಆಂಟಿ, ಬೇರೆ ಕಾರಣದಿಂದ ಆಕೆಗೆ ಜ್ವರ ಬಂದಿರುತ್ತೆ. ಏನು ವೈಶಾಲಿ ನೀ ಅನ್ನೋದು, ಬೇರೆ ಕಾರಣದಿಂದ ಬರೋದೇನು ಅಂದ್ಲು. ನೀವೇನು ಚಿಕ್ಕವರಲ್ಲ ದೊಡ್ಡವರಲ್ವೇ, ನಿಮಗೆ ಅರ್ಥ ಆಗಲಿಲ್ವೇ? ಇನ್ನು ವೈಶಾಲಿ ನೀನು ಅನ್ನೋದು ಏನು ನಂಗೆ ಅರ್ಥ ಆಗ್ತಿಲ್ಲ, ಹೇಳೋದಿದ್ರೆ ಅರ್ಥವಾಗುವಂತೆ ಹೇಳು ಅಂದ್ಲು. ನಿಮಗೆ ಹೇಗೆ ಹೇಳಬೇಕು ಆಂಟಿ, ಇಷ್ಟೊಂದು ದಿನ ಅವರಿಬ್ಬರು ದೂರವಾಗಿ ಇದ್ರಲ್ವಾ? ಹೌದು ಇದ್ದರು ಅಂತ ನಿಂಗೂ ಗೊತ್ತು ತಾನೇ, ಈಗ ಆ ವಿಷಯ ಯಾಕೆ? ಅಯ್ಯೋ ಆಂಟಿ, ನೀವು ಯಾಕೆ ಹೀಗಿದ್ದೀರಾ? ಅವರ ನಡುವಿನ ಅಂತರ ರಾತ್ರಿ ಅಳೆದು ಹೋದ ಹಾಗಿದೆ, ಅದಕ್ಕೆ ಜಾಹ್ನವಿಗೆ ಜ್ವರ ಅಂತ ಮಲಗಿದಾಳೆ, ಹಾಗಂತ ನನಗೆ ಅನುಮಾನ ಅಂದ್ಲು ವೈಶಾಲಿ. ನೀನು ಅನ್ನೋದು ನಿಜವೇನಾ? ನಾನು ಮುಂಜಾನೆ ಅವರು ಬಂದಾಗ ನೋಡಿದೆ ಅಂತ ಹೇಳ್ದ. ನೀವು ನಂಬಲಿಲ್ವಲ್ಲ, 3 ತಿಂಗಳು ತಡೀರಿ ನಿಮಗೆ ತಿಳಿಯುತ್ತೆ ಅಂದ್ಲು. ನೀನು ಕೂಡ ಆರ್ಯನ್ಗಾಗಿ ಬಂದೆ ಅಲ್ವಾ, ಅವರನ್ನು ಒಂದಾಗದಂತೆ ಮಾಡಲು ಸಾಧ್ಯ ಆಗಲಿಲ್ವ ವೈಶಾಲಿ ಅಂತ ಕೇಳಿದ್ಲು. ನಾನು ಇಷ್ಟೊಂದು ದಿನ ಒಂದಾಗದಂತೆ ನೋಡಿಕೊಂಡೆ, ಆದರೆ ಏನು ಮಾಡೋದು, ಈ ದಿನ ಅವರಿಗೆ ಕೂಡಿ ಬಂತು, ನಾವು ಏನು ಮಾಡಲು ಸಾಧ್ಯ ಇಲ್ಲ ಅಂದ್ಲು. ಅಷ್ಟಕ್ಕೆ ಆರ್ಯನನ್ನ ಬಿಟ್ಟು ಹೊರಟು ಹೋಗ್ತೀಯ ವೈಶಾಲಿ? ಆರ್ಯನನ್ನ ನಾನು ಪ್ರೀತಿಸಿದ್ದೆ ಆಂಟಿ, ಹಾಗೆ ಹೇಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ? ನನ್ನ ಪ್ರಾಣ ಹೋದರೂ ಸರಿ, ನಾನಂತೂ ಬಿಡೋದಿಲ್ಲ, ನನಗೆ ಅದೇ ಬೇಕು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಲು ಶರ್ಮಿಳಾ. ಇಲ್ಲಿದು ಏನು ಮಾಡ್ತೀಯ ವೈಶಾಲಿ, ಏನು ಮಾಡ್ತೇನೋ ನೋಡಿ ಅಂತ ಹೊರಟ್ಲು. ನನ್ನ ಕೈಗೆ ಕೆಲಸವಿಲ್ಲದಂತೆ ನೀನು ಮಾಡ್ತಾಯಿದ್ರೆ ನಾನು ನೋಡ್ತಾ ಇರ್ತೀನಿ ಅಂದ್ಕೊಂಡ್ಲು ಶರ್ಮಿಳಾ. ರೂಮ್ನಲ್ಲಿ ಜಾಹ್ನವಿ ಮಲಗಿದ್ರೆ ಶಿವಾನಿ ಜಾಹ್ನವಿ ಹತ್ರ ಹೋಗಿ ಅದಕ್ಕೆ ಜ್ವರ ಅಂತೆ ಹೌದಾ
ಹೇಗಿದೆ ಈಗ? ಸಾಮಾನ್ಯ ಜ್ವರ ಶಿವಾನಿ, ಕಡಿಮೆಯಾಗುತ್ತೆ ಬಿಡು ಅಂದ್ಲು. ಅದಕ್ಕೆ ನಿಮ್ಮನ್ನು ಅಲ್ಲೇ ರೆಸ್ಟ್ ತಗೋ ಅಂದಿದ್ದರೆ ಯಾಕೆ ಬಂದ್ರಿ? ನೀವು ಹೋದ್ಮೇಲೆ ಇರಲು ಮನಸ್ಸಾಗಲಿಲ್ಲ ಶಿವಾನಿ, ಅದಕ್ಕೆ ಬಂದ್ಬಿಟ್ವು. ರಾತ್ರಿ ಅಲ್ಲೇ ಇದ್ದು ರೆಸ್ಟ್ ತಗೊಂಡಿದ್ದಿದ್ರೆ ಈಗ ಜ್ವರ ಬರ್ತಾ ಇರಲಿಲ್ಲ ಅಲ್ವಾ? ಅದಕ್ಕೆ ಜ್ವರ ಅದಕ್ಕೆ ಬಂದಿಲ್ಲ ಬಿಡು, ಬಂದಿದ್ದು ಬೇರೆ ಕಾರಣದಿಂದ. ಆದರೆ ಈ ವಿಷಯ ಅಣ್ಣನವರಿಗೆ ಹೇಳಬೇಡ, ಮತ್ತೆ ಗಾಬರಿ ಆಗ್ತಾರೆ. ಸರಿ ಅದಕ್ಕೆ ಹೇಳೋದಿಲ್ಲ ಬಿಡಿ ಅಂದ್ಲು. ರಂಗಮ್ಮ ತಿಂಡಿ ತಗೊಂಡು ಬಂದು ತಿಂಡಿ ಅಂದ್ಲು. ಅಲ್ಲಿಟ್ಟು ಹೋಗು ರಂಗಮ್ಮ ಅಂತ ಆರ್ಯನ್ ಹೇಳ್ದ. ಸರಿ ಅದಕ್ಕೆ ನೀವು ತಿಂಡಿ ತಿನ್ನಿ, ನಾನು ಮತ್ತೆ ಬರ್ತೀನಿ ಅಂತ ಶಿವಾನಿ ಹೋದ್ಲು. ಈ ಕತೆ ಮುಂದುವರಿಯೋದು. ಇವರಿಬ್ಬರ ಸರಸ ವಿರಸ ಮತ್ತೆ ಇನ್ನೂ ಮುಂದುವರಿಯುತ್ತೆ. ಯಾರು ಕೂಡ ಮಿಸ್ ಮಾಡದೆ ನೆಕ್ಸ್ಟ್ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಧನ್ಯವಾದಗಳು.